ರೋಟರಿ ಕ್ಲಬ್ ಬಂಟ್ವಾಳ ಇದರ ಇಂಟರಾಕ್ಟ್ ಕ್ಲಬ್ಗಳ ಪದಗ್ರಹಣ ಸಮಾರಂಭವು ಬಿಸಿ ರೋಡಿನ ರೋಟರಿ ಸಭಾಭವನದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಿಲ್ಲಾ ಇಂಟರಾಕ್ಟ್ ಸಂಯೋಜಕ ಡಾ ಜಯಕುಮಾರ್ ಶೆಟ್ಟಿಯವರು ಮಾತನಾಡಿ, ಇಂಟರಾಕ್ಟ್ ಕ್ಲಬ್ ವಿದ್ಯಾರ್ಥಿ ದೆಸೆಯಲ್ಲಿ ಸೇವಾ ಮನೋಭಾವವನ್ನು ಹೆಚ್ಚಿಸುತ್ತದೆ, ನಾಯಕತ್ವದ ಜೊತೆಗೆ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತದೆ, ಸಂವಹನ ಕಲೆಯನ್ನ ಕಲಿಸುತ್ತದೆ. ಇಂಟರಾಕ್ಟ್ ಕೇವಲ ಮೀಟಿಂಗ್ ಮಾಡಲು ಇರುವ ಕ್ಲಬ್ ಅಲ್ಲ, ಬದಲಾಗಿ ನಮ್ಮ ಯೋಚನೆಗಳನ್ನು ವಿಶಾಲಗೊಳಿಸಲು, ನಮ್ಮ ಕೈಗಳನ್ನು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಇರುವ ವೇದಿಕೆ ಎಂದು ಅಭಿಪ್ರಾಯಪಟ್ಟರು. ಸೇವಾ ಮನೋಭಾವ ಸಹಜವಾಗಿ ಬೆಳೆಸ್ತದೆ, ನಿಮ್ಮ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುತ್ತೆ, ಅಥವಾ ನಿಮ್ಮ ಸಂವಾದ ಕಮ್ಯುನಿಕೇಶನ್ ಸ್ಕಿಲ್. ಇವತ್ತು ನೋಡಿ, ವಿದ್ಯಾರ್ಥಿ ಅಥವಾ ಟೀಮ್ ವರ್ಕ್ ಅಂತ ಹೇಳ್ತೇವೆ, ತಂಡದೊಂದಿಗೆ ಕೆಲಸ ಮಾಡುವಂತ ಸಾಮರ್ಥ್ಯ ಇವತ್ತು ಕೆಲಸ. ಒಂದು ಕಾಲದಲ್ಲಿ 80ರ ದಶಕದಲ್ಲಿ ಉದ್ಯೋಗ ಕೊಡುವಾಗ ನಮ್ಮ ಹತ್ರ ಕೇಳ್ತಾ ಇದ್ದದ್ದು ಮಾರ್ಕ್ ಕಾರ್ಡ್ ಅನ್ನ. ನಾನು ಮಾತನಾಡುವ ಮೊದಲು ನನ್ನ ಮಾರ್ಕ್ ಕಾರ್ಡ್ ಮಾತನಾಡಿತ್ತು. ನನಗೆ ಕೆಲಸ ಕೊಡುವಾಗ ನಾನು MA ಪಡೆದ ಮಾರ್ಕ್ ನನಗೆ ಕೆಲಸವನ್ನು ತಂದುಕೊಟ್ಟದ್ದು. ಇವತ್ತು ಹಾಗೆ ಅಲ್ಲ. ನಾವು ಪಡೆದಂತ ಮಾರ್ಕ್ ನಮ್ಮನ್ನ ಇಂಟರ್ವ್ಯೂ ಬೋರ್ಡ್ ವರೆಗೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಇಂಟರ್ವ್ಯೂ ಅಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡ್ತೇವೆ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಹೇಗಿದೆ, ನಮ್ಮ ನಾಯಕತ್ವ ಕೌಶಲ ಹೇಗಿದೆ, ನಮ್ಮ ಮನೋಭಾವ ಹೇಗೆ ಇದೆ, ಸಾಫ್ಟ್ ಸ್ಕಿಲ್ ಅಂತ ಹೇಳ್ತೇವೆ, ಇದರಲ್ಲಿ ನಾವು ಪರಿಣತರಾಗಿದ್ರೆ ನಮಗೆ ಸಹಜವಾಗಿ ಉದ್ಯೋಗ ಸಿಗುತ್ತೆ. ಹಾಗಾಗಿ ನಮ್ಮ ದೃಷ್ಟಿಕೋನ ಹೇಗೆ ಇರುತ್ತೆ, ನಮ್ಮಲ್ಲಿ ಒಳ್ಳೆಯ ವೈಶಾಲ್ಯವಾದ ದೃಷ್ಟಿಕೋನ ಇದೆಯಾ. ರೋಟರಿ ಜಿಲ್ಲಾ ಗವರ್ನರ್ ಸತೀಶ್ ಬೋಳಾರ್ ತಾಲೂಕಿನ 13 ಶಾಲೆಗಳ ಇಂಟರಾಕ್ಟ್ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. Rotary District 3 Jitesh and Secretary Karkera and Ashika President Secretary Dayamadi Bani. ಈಗಾಗಲೇ ಅನ್ನಕ್ಕೆ ಸ್ಕೂಲ್ ಆಗಿ ನೆಕ್ಸ್ಟ್ ಕಮ್ಸ್ ಇಂಟ್ರಾಕ್ಟ್ ಕ್ಲಬ್ಬಿನ ಇದೇನಾಗಿದೆ ಹೇಳಿ. ಅದೇ ಇಬ್ಬರು ಒಂದೇ ಆಗಿದ್ದಾರೆ. ಪ್ರೆಸಿಡೆಂಟ್ ಸೆಕ್ರೆಟರಿ ಹುದ್ದೆಗೆ ಆಯ್ಕೆಯಾಗಿರುವ ನಾನು ನನ್ನ ಕರ್ತವ್ಯಗಳನ್ನು ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯಿಂದ ನಿರ್ವಹಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಇದೇ ವೇಳೆ ಮಾತನಾಡಿದ ಅವರು, ಸಣ್ಣ ಸಣ್ಣ ಯೋಜನೆಗಳ ಮೂಲಕ ಉತ್ತಮವಾದ ಕೆಲಸವನ್ನ ಮಾಡಲು ಸಾಧ್ಯವಿದೆ. ಅರ್ಪಣಾ ಮನೋಭಾವ ಇಲ್ಲದೆ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಿಲ್ಲ. ವಿದ್ಯಾರ್ಥಿ ದೆಸೆಯಲ್ಲಿ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುನ್ನಡೆದಾಗ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದರು. ನಮ್ಮ ಶ್ರೇಷ್ಠ ಹೆಮ್ಮೆಯ ಬಂಟ್ವಾಳ ಕ್ಲಬ್ಗೆ ಸಲ್ಲುತ್ತದೆ ಈ ಗೌರವ. ಹಾಗೂ ನಿಮ್ಮನ್ನು ಇವತ್ತು ಭಾನುವಾರ ಆದರೂ ಕೂಡ, ರಜಾ ದಿನ ಆದರೂ ಕೂಡ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ತಮ್ಮ ಶಿಕ್ಷಣದ ಆ ಒಂದು ಪ್ರೊಫೆಷನ್ ಶಿಸ್ತಿನ ಜೊತೆಗೆ ಶಿಸ್ತುಬದ್ಧವಾಗಿ ಇಂಟರ್ನೆಟ್ ಅನ್ನು ಬೆಳೆಸ್ತಿರುವ ಎಲ್ಲ ಟೀಚರ್ ಕೋಆರ್ಡಿನೇಟರ್ಗಳಿಗೆ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಟೀಚರ್ ಕೋಆರ್ಡಿನೇಟರ್, ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್, ಇಂಟರಾಕ್ಟ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಕ್ಲಬ್ ಸೆಕ್ರೆಟರಿ, ಆಲ್ ದ ರೆಸ್ಪೆಕ್ಟೆಡ್ ಮೆಂಬರ್ಸ್ ಆಫ್ ರೋಟರಿ ಕ್ಲಬ್ ಆಫ್ ಬಂಟ್ವಾಳ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಮುಂಜಾನೆಯ ಶುಭಾಶಯ ಅರ್ಪಿಸ್ತಾ ಇದ್ದೇನೆ. ಎಲ್ಲ ಮಕ್ಕಳಲ್ಲಿ ಒಂದು ಸರಳವಾದ ಪ್ರಶ್ನೆ, ಇಂಟ್ರಾಕ್ಟ್ ಅಂದ್ರೆ ಏನಂತ ಯಾರಾದ್ರೂ ಒಬ್ರು ಹೇಳಬೇಕು. ಎಕ್ಸೆಪ್ಟ್ ಪಾಸ್ಟ್ ಇಯರ್. ಇಂಟರಾಕ್ಟ್ ಅಂದ್ರೆ ಏನು? ಪರವಾಗಿಲ್ಲ, ಬೆಸ್ಟ್ ಆನ್ಸರ್ ಗೆ ಪ್ರೈಸ್ ಇದೆ. ಇಂಟರಾಕ್ಟ್ ಕ್ಲಬ್ ಜಿಲ್ಲಾ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಲಿಖಿತ ಅನಿಸಿಕೆ ವ್ಯಕ್ತಪಡಿಸಿ, ಇಂಟರಾಕ್ಟ್ನಲ್ಲಿ ಕೇವಲ ಸದಸ್ಯರಾಗಿರುವುದು ಮಾತ್ರವಲ್ಲ, ಎಲ್ಲ ಚಟುವಟಿಕೆಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳಬೇಕು. ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆ ನಮ್ಮ ಆದ್ಯತೆಯಾಗಬೇಕು ಎಂದರು. ರೋಟರಿ ಕ್ಲಬ್ನ ಸಾರಥ್ಯದಲ್ಲಿ ನಡೆಯುತ್ತಿರುವಂತಹ ಇಂಟರಾಕ್ಟ್ ಕ್ಲಬ್ನ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ನೀವೆಲ್ಲ ಆಯ್ಕೆಗೊಂಡಿದ್ದೀರಲ್ಲ, ಅದು ನಿಮ್ಮ ಪುಣ್ಯ ಮತ್ತೆ ಹೆಮ್ಮೆ. ಯಾಕಂದ್ರೆ 2022-23ರಲ್ಲಿ ಇದೇ ರೀತಿ ನಿಮ್ಮ ಮಧ್ಯೆಯಲ್ಲಿ ನಮ್ಮ ಶಾಲೆ ಇಂಟರಾಕ್ಟ್ ಕ್ಲಬ್ನ ಉಪಾಧ್ಯಕ್ಷೆಯಾಗಿ ನಿಮ್ಮ ತರನೇ ಮಧ್ಯದಲ್ಲಿ ಕೂತಿದ್ದಂತಹ ವಿದ್ಯಾರ್ಥಿನಿ ನಾನು. 2022-23ರಲ್ಲಿ ಉಪಾಧ್ಯಕ್ಷೆ, 2024-25ರಲ್ಲಿ ಅಧ್ಯಕ್ಷೆ, ಹಾಗೆ 2024-25ರಲ್ಲಿ ಇಂಟರಾಕ್ಟ್ ಕ್ಲಬ್ನ ನಮ್ಮ ರೋಟರಿ 3181ರ ಜಿಲ್ಲಾ ಇಂಟರಾಕ್ಟ್ ಪ್ರತಿನಿಧಿಯಾಗಿ ಆಯ್ಕೆಗೊಂಡು ಇದೇ ವೇದಿಕೆಯಲ್ಲಿ ಸನ್ಮಾನವನ್ನು. ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ರವಿಚಂದ್ರ ಬಂಟ್ವಾಳ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು.
ಕಾರ್ಯದರ್ಶಿ ರವಿರಾಜ್ ಶೆಟ್ಟಿ ವಂದಿಸಿದ್ರು. ಸದಸ್ಯ ಅಹಮದ್ ಮುಸ್ತಫಾ ಕಾರ್ಯಕ್ರಮ ನಿರೂಪಿಸಿದ್ರು. ನಮ್ಮ ನೆಚ್ಚಿನ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ಸತೀಶ್ ಬೋಡಾರ್ ಅವರಿಗೆ ಇಂದಿನ ನಮ್ಮ ರೊಟೇರಿಯನ್ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಈ ಸಮಾರಂಭದ ಯಶಸ್ವಿಗೆ ಸಹಕರಿಸಿದ ಕ್ಲಬ್ ಅಧ್ಯಕ್ಷರು, ಪೂರ್ವಾಧ್ಯಕ್ಷರು, ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.